ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿ ಎಸ್ ಎಸ್ ಅಲ್ಲಿ ಸಿ ಎಸ್ ಎಸ್ ಲಿಸ್ಟ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಲಿಸ್ಟ್ನ ಹೆಂಗೆ ಡಿಸೈನ್ ಮಾಡೋದು, ಈ ಲಿಸ್ಟ್ ಬಗ್ಗೆ ಎಚ್ ಟಿ ಎಮ್ ಎಲ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನೀವು ನೋಡ್ಬೋದು. ಸೊ ಬನ್ನಿ ಇವಾಗ ಕೋಡ್ಗೆ ಹೋಗೋಣ. ನೋಡಿ, ಆಲ್ರೆಡಿ ನಾನು ಒಂದು ಅನ್ಆರ್ಡರ್ಡ್ ಲಿಸ್ಟು ಮತ್ತು ಆರ್ಡರ್ಡ್ ಲಿಸ್ಟು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ಟೈಲ್ಸ್ ಆಲ್ರೆಡಿ ಬರ್ಕೊಂಡಿದ್ದೀನಿ. ಏನಿಲ್ಲ, ತುಂಬ ಸಿಂಪಲ್. ಸೊ ಒಂದು ಲಿಸ್ಟ್ಗೆ ನೀವು ಡಿಸೈನ್ ಮಾಡಬೇಕು ಅಂದರೆ ಲಿಸ್ಟ್ ಸ್ಟೈಲ್ ಟೈಪ್. ಸೊ ಯಾವಾಗೂ ಆರ್ಡರ್ಡ್ ಅಂದರೆ ಏನು ಬರುತ್ತಾ, 1 2 3 4 ಅಂತ ಬರುತ್ತೆ ಲಿಸ್ಟಲ್ಲಿ. ಅನ್ಆರ್ಡರ್ಡ್ ಅಂದರೆ ಬುಲೆಟ್ಸ್ ಬರುತ್ತೆ, ಕರೆಕ್ಟಾ? ಸೊ ಇವಾಗ ನೀವೇನು ಮಾಡ್ಬೋದು ಅಂದರೆ ಆ ಬುಲೆಟ್ಸು ಇಲ್ಲ 1 2 3 4 ಬದಲು ಬೇರೆ ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ನೀವು ಲಿಸ್ಟ್ ಸ್ಟೈಲ್ ಟೈಪ್ ಅನ್ನೋ ಈ ಸಿ ಎಸ್ ಎಸ್ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಇದಕ್ಕೆ ಸರ್ಕಲ್ ಆಗಲಿ, ಸ್ಕ್ವೇರ್ ಆಗಲಿ, ಅಪ್ಪರ್ ರೋಮನ್ ಆಗಲಿ, ಲೋವರ್ ಆಲ್ಫಾ ಆಗಲಿ, ಈ ಥರ ಯೂಸ್ ಮಾಡ್ಕೊಬೋದು. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ನೋಡಿ, ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಏನು ಬಂತು ನೋಡಿ, ಇಲ್ಲಿ ಅನ್ಆರ್ಡರ್ಡ್ ಲಿಸ್ಟ್ಗೆ ಸರ್ಕಲ್ ಬಂತು, ಮೊದಲು ಬುಲೆಟ್ಸ್ ಥರ ಬರೋದು ರೌಂಡಾಗಿ. ಸೊ ಆಮೇಲೆ ಇಲ್ಲಿ ನೋಡಿ, ಈ ಲಿಸ್ಟ್ಗೆ ಸ್ಕ್ವೇರ್ ಬಂದಿದೆ, ಇದಕ್ಕೆ ರೋಮನ್ ಬಂದಿದೆ, ಇದಕ್ಕೆ ಆಲ್ಫಾಬೆಟಿಕಲ್ ಲೋವರ್ ಆಲ್ಫಾ ಬಂದಿದೆ. ಇದು ಏನಕ್ಕೆ ಈ ಕಡೆ ಬಂದಿದೆ ಅಂದರೆ, ಇದಕ್ಕೆ ನಾನು ಒಂದು ಪ್ರಾಪರ್ಟಿ ಇದೆ, ಪೊಸಿಷನ್ ಅಂದ್ಬಿಟ್ಟು, ಲಿಸ್ಟ್ ಸ್ಟೈಲ್ ಪೊಸಿಷನ್ ಇನ್ಸೈಡ್. ಸೊ ಇನ್ಸೈಡ್ ಅಂತ ಕೊಟ್ಟಿದ ತಕ್ಷಣ ಇದು ಸ್ವಲ್ಪ ಒಳಗೆ ಬರುತ್ತೆ. ಔಟ್ಸೈಡ್ ಅಂದರೆ ಡಿಫಾಲ್ಟಾಗಿ ಇರುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಲಿಸ್ಟಿಗೆ ಹೆಂಗೆ ಬರೆಯೋದು ಅಂತ ನೋಡಿ. ಇದು ಅನ್ಆರ್ಡರ್ಡ್ ಲಿಸ್ಟು, ಇದು ಆರ್ಡರ್ಡ್ ಲಿಸ್ಟು. ನೋಡಿ, ಇದಕ್ಕೆ ನಾನು ಸುಮ್ಮನೆ ಬೇರೆ ಕ್ಲಾಸ್ ಹಾಕ್ಬಿಟ್ಟು ಇದನ್ನು ರನ್ ಮಾಡ್ತೀನಿ. ಇದು ಹೆಂಗೆ ಬರುತ್ತೆ ನೋಡಿ, ಬೈ ಡಿಫಾಲ್ಟು ರೌಂಡಾಗಿ ಬರುತ್ತೆ ಬುಲೆಟ್ಸು. ಇದು ಅನ್ಆರ್ಡರ್ಡ್ ಲಿಸ್ಟ್, ಕರೆಕ್ಟಾ? ಸೊ ಇವಾಗ ಅದೇ ರೀತಿ ಆರ್ಡರ್ಡ್ ಲಿಸ್ಟ್ಗೆ ಸುಮ್ಮನೆ ಇದಾಕ್ಬಿಟ್ಟು ನೋಡಿ, 1 2 3 4 5 6 1 2 3 ಅಂತ ಬರುತ್ತೆ. ಸೊ ಲಿಸ್ಟ್ ಬಗ್ಗೆ ಆಲ್ರೆಡಿ ಎಚ್ ಟಿ ಎಮ್ ಎಲ್ ಅಲ್ಲಿ ಇನ್ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಇದು ಬರೀ ಸ್ಟೈಲಿಂಗ್ ಅಷ್ಟೇ. ಸೊ ಲಿಸ್ಟ್ನ ನಾವು ಹೆಂಗೆ ಸ್ಟೈಲ್ ಮಾಡೋದು, ಈ ಐಕಾನ್ಸ್ ನೋಡಿ, ಇಲ್ಲಿ ಈ ಥರ ಈ ಐಕಾನ್ಸ್ ಹೆಂಗೆ ಕೊಡೋದು, ಇಲ್ಲ ರೋಮನ್ ನಂಬರ್ಸ್ ಹೆಂಗೆ ಕೊಡೋದು, ಇಲ್ಲ ಲೋವರ್ ಆಲ್ಫಾಬೆಟಿಕಲ್ ಹೆಂಗೆ ಕೊಡೋದು, ಎ ಬಿ ಸಿ ಡಿ. ಸೊ ಇದಕ್ಕೆ ನಾವು ಸಿ ಎಸ್ ಎಸ್ ಅಲ್ಲಿ ನಾವು ಲಿಸ್ಟ್ನ ಡಿಸೈನ್ ಮಾಡ್ಕೊತೀವಿ. ಸೊ ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.